ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಯಾರ್ಯಾರು ಹೊಸದಾಗಿ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ದೇನೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಅಪ್ಪ ಮಗಳು ಮಲಗಿದ್ದಾರೆ, ಮಲ್ಕೊಳ್ಳಿ. ಟೈಮು 3 ಗಂಟೆ ಆಯಿತು. ಅತ್ತೆ ಹೇಳಿದ್ರಲ್ಲ ಇವತ್ತಿಂದ ಧನುರ್ಮಾಸ ಪೂಜೆ ಸ್ಟಾರ್ಟ್ ಮಾಡಬೇಕು ಅಂತ. ಹಬ್ಬ, ನಿದ್ದೆ ಅಂತೂ ಎಳಿತಾ ಇದೆ. ಏನು ಮಾಡೋದು, ಪೂಜೆ ಅಂತೂ ಮಾಡಬೇಕು. ಹೋಗಿ ಅತ್ತೆ ಎದ್ದಿದ್ದಾರೆ ನೋಡೋಣ. ಎದ್ದಿಲ್ಲ ಅಂದರೆ ಎದೋಳ್ಸೋಣ. ಅತ್ತೆ, ಇಷ್ಟು ಬೇಗ ಎದ್ಬಿಟ್ರಾ? ನಾನು ನೀವಿನ್ನೂ ಎದ್ದಿಲ್ವೇನೋ ಅಂತ ಇವಾಗ ಸ್ನಾನ ಮಾಡ್ಕೊಂಡು ಬಂದು ನಿಮ್ಮನ್ನು ಎದೋಳ್ಸೋಣ ಅಂತ ಬಂದೆ. ನೀವು ನೋಡಿದ್ರೆ ಎದ್ದು ಕೂತಿದ್ದೀರಾ. ಹಾಂ ಲಕ್ಷ್ಮಿ, ಮೊದಲು ನಾನು ರೆಡಿ ಆಗಿಬಿಡೋಣ, ಆಮೇಲೆ ನೀನು ಎದೋಳ್ಸೋಣ ಅಂದ್ಕೊಂಡೆ. ನಾನು ರೆಡಿ ಆಗಿಬಿಟ್ಟು ನಿನ್ನ ರೂಮ್ ಹತ್ರ ಬಂದೆ. ನೀನು ಸ್ನಾನಕ್ಕೆ ಹೋಗಿದ್ಯಾ ಅಂತ ಗೊತ್ತಾಯ್ತು. ಗೀಸರ್ ಆನ್ ಆಗಿರೋ ಲೈಟು ಹೊರಗಡೆ ಕಾಣಿಸುತ್ತಲ್ಲ, ಅದಕ್ಕೆ ಸ್ನಾನಕ್ಕೆ ಹೋಗಿರ್ತೀಯಲ್ಲ, ಇನ್ನೇನು ಬರ್ತೀಯ ಅಂದ್ಬಿಟ್ಟು ಇಲ್ಲೇ ಕಾಯ್ತಾ ಕೂತಿದ್ದೆ. ಓ ಹೌದಾ ಅತ್ತೆ, ಸಾರಿ ಅತ್ತೆ. ನೋಡ್ಕೊಂಡ್ರೆ ನಾನು ಬೇಗ ಎದ್ದು ರೆಡಿಯಾಗಿ ನಿಮ್ಮನ್ನ ಎದೋಳಿಸ್ಬೇಕಾಗಿತ್ತು. ಆದರೆ ನೀವೇ ನನಗಿನ್ನ ಮುಂಚೆ ರೆಡಿ ಆಗಿದ್ದೀರಾ. ಇರಲಿ ಬಿಡಮ್ಮ, ನಾನೆದ್ರೇನು ನೀನೆದ್ರೇನು, ಒಟ್ಟಿನಲ್ಲಿ ಟೈಮು ಕರೆಕ್ಟಾಗಿ ರೆಡಿ ಆದರೆ ಸಾಕಲ್ವಾ? ಸರಿ, ಪಾಪು ಮಲಗಿದಾಳಾ? ಹಾಂ ಅತ್ತೆ, ಚಿನ್ನಿಮ ಮಲಗಿದಾಳೆ. ಸರಿ, ಹಾಗಿದ್ರೆ ನಾವು ಹೊರಡೋಣವಾ? 5 ಗಂಟೆ ಆಯ್ತಲ್ಲ. ಹಾಂ ಅತ್ತೆ, ಹೊರಡೋಣ. ಬಾರಮ್ಮ ಲಕ್ಷ್ಮಿ, ಇಲ್ಲೇ ಪೂಜೆ ಮಾಡೋದು. ಓ ಇಲ್ಲೇನತ್ತೆ, ನಾನು ಇದೇ ಫಸ್ಟ್ ಟೈಮ್ ಅಲ್ವಾ? ಅಮ್ಮನ ಜೊತೆ ಮುಂಚೆ ಹೋಗ್ತಿದ್ದೆ ಅತ್ತೆ. ಸ್ಕೂಲಿಗೆ ಹೋಗುವಾಗ ಅಮ್ಮ ಕರ್ಕೊಂಡು ಹೋಗ್ತಾ ಇದ್ರು. ಮದುವೆ ಆದ್ಮೇಲೆ ಇದೇ ಮೊದಲನೇ ಬಾರಿ. ಹಾಗಿದ್ರೆ ನಿನಗೆ ಪೂಜೆ ಮಾಡೋದು ಗೊತ್ತಿದೆ? ಹಾಂ ಅತ್ತೆ, ಖಂಡಿತವಾಗ್ಲು. ಅತ್ತೆ, ನಮಗಿನ್ನ ಮುಂಚೆಗೆ ಯಾರೋ ಬಂದು ಪೂಜೆ ಮಾಡ್ಕೊಂಡು ಹೋಗಿದಾರಲ್ವಾ? ಹಾಂ ಹೌದಮ್ಮ ಲಕ್ಷ್ಮಿ, 4 ಗಂಟೆಗೆ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಗೊತ್ತಾ? ಇಲ್ಲಿ ನಾಗರ ಕಲ್ಲು ತುಂಬಾನೇ ಶ್ರೇಷ್ಠ ಅಂತೆ. ಈ ನಾಗರ ಕಲ್ಲುಗಳಿಗೆ ಪೂಜೆ ಮಾಡಿ ನಮ್ಮ ಮನಸ್ಸಲ್ಲಿರೋದೆಲ್ಲ ಕೇಳ್ಕೊಂಡ್ರೆ ಖಂಡಿತವಾಗ್ಲೂ ನೆರವೇರುತ್ತೆ ಕಣಮ್ಮ. ಹೌದಾ ಅತ್ತೆ, ಆ ದೇವರು ನಮ್ಗೇನು ಕಮ್ಮಿ ಮಾಡಿಲ್ಲ. ಆದ್ರೂ ಅತ್ತೆ, ನೆಮ್ಮದಿ ಅನ್ನೋದು ಮನುಷ್ಯನಿಗೆ ಭಾಳ ಮುಖ್ಯ. ಒಂದು ಪಕ್ಷ ಒಂದು ಊಟ ಇಲ್ಲ ಅಂದ್ರೂ ಅಡ್ಜಸ್ಟ್ ಮಾಡ್ಕೋಬೋದು. ಆದರೆ ನೆಮ್ಮದಿ ಅನ್ನೋದು ಇದೆಯಲ್ಲ, ನೆಮ್ಮದಿ ಇಲ್ಲ ಅಂತ ಅಂದರೆ ಏನಿದ್ರೆ ಏನು ಬಂತ ಹೇಳಿ? ಹೌದಮ್ಮ, ಹೌದು. ನಾನು ಆ ದೇವ್ರ ಹತ್ರ ಅದನ್ನೇ ಕೇಳ್ಕೊಳ್ಳೋದು. ನಮ್ಮ ಕುಟುಂಬಕ್ಕೆ ಒಳ್ಳೇದು ಮಾಡಪ್ಪ ಅಂತ, ಸುಖ ಶಾಂತಿ ನೆಮ್ಮದಿ ಕೊಡು ಅಂತ ಕೇಳ್ಕೊತೀನಿ. ಅದರಲ್ಲೂ ನಾನು ನೀನು ಅತ್ತೆ ಸೊಸೆ ಅಂತೂ ಅಮ್ಮ ಮಗಳ ಥರ ಇದ್ದೀವಿ. ಇನ್ನು ನನ್ನ ಮಗ ಅಮ್ಮನ ಮಾತನ್ನ ಮೀರೋದಿಲ್ಲ. ನನ್ನ ಗಂಡ ಅಂತೂ ನಾನಂದರೆ ಪ್ರಾಣ ಅವ್ರಿಗೆ. ಇನ್ನು ನನ್ನ ಮಗಳು ಗಂಡನ ಜೊತೆ ಆರಾಮಾಗಿ ಚೆನ್ನಾಗಿದ್ದಾಳೆ ಅಂತ ಒಳ್ಳೆ ಅಳಿಯನೇ ಸಿಕ್ಕಿದ ನನಗೆ. ಯಾವ ಜನ್ಮದ ಪುಣ್ಯನೋ ಏನೋ ಕಣಮ್ಮ, ನನಗೆ ಈ ಜನ್ಮದಲ್ಲಿ ಎಲ್ಲನೂ ಒಳ್ಳೇದಾಗಿದೆ. ನನಗೂ ಅಷ್ಟೇ ಅತ್ತೆ. ಅಮ್ಮನ ಥರ ಇರೋ ಅತ್ತೆ, ಒಳ್ಳೆ ಗಂಡ, ಅಪ್ಪನ ಥರ ಕೇರ್ ಮಾಡೋ ಮಾವ, ತಂಗಿ ಥರ ಇರೋ ನಾದ್ನಿ. ಇನ್ನು ನನ್ನ ಮಗಳು ಚಿನಿಮಾ ಅಂತೂ ಆ ತಾಯಿ ಮಹಾಲಕ್ಷ್ಮಿನೇ. ಇನ್ನೇನತ್ತೆ ನನ್ನ ಜೀವನದಲ್ಲಿ ಬೇಕು ನನಗೆ? ನೀವೆಲ್ಲ ಚೆನ್ನಾಗಿದ್ರೆ ನನಗೆ ಅದೇ ಖುಷಿ. ಹೌದಮ್ಮ ಲಕ್ಷ್ಮಿ, ಇವಾಗ ಪೂಜೆ ಶುರು ಮಾಡೋಣವಾ? ಸೂರ್ಯ ಹುಟ್ಟೋಕ್ಕಿಂತ ಮುಂಚೆಗೆ ಪೂಜೆ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕು. ಶಿಲ್ಪ ಪಾಪ ಒಬ್ಳೆ ಅಲ್ವಾ, ಮಗು ಹತ್ರ ಯಾರು ಇರಲ್ಲ. ಅವಳೊಬ್ಳಿಗೆ ಸುಧಾರ್ಸಕ್ ಕಷ್ಟ ಆಗ್ಬೋದು. ಹಾ ಹೌದು ಅತ್ತೆ, ಬನ್ನಿ ಪೂಜೆ ಮುಗಿಸೋಣ. ಅಕ್ಕೋರೆ, ಸೈಡ್ ಬನ್ನಿ. ಈ ಹಾವು ನಮ್ಮ ಮನೆ ಒಳಗೆ ಬಂದ್ಬಿಟ್ಟಿತ್ತು. ಅಲ್ಲಿಂದ ಅಟ್ಟಾಡ್ಸ್ಕೊ ಬಂದೆ ನೋಡಿ. ಬಂದು ಇಲ್ಲಿ ಸೇರ್ಕೊಂಡಿದ್ದಾ? ಜಾಗ ಬಿಡಿ, ಬಡ್ದಾಕ್ತೀನಿ. ಕೊಚ್ಚಿಸಿದ್ರೆ ಏನ್ ಕತೆ? ಅಣ್ಣೋರೆ ದಯವಿಟ್ಟು ಬೇಡ ನೋಡಿ. ಹಾವು ನಮ್ಗೇನು ತೊಂದರೆ ಮಾಡಿಲ್ಲ. ಬಂದು ನಾವು ಪೂಜೆ ಮಾಡಿರೋ ಹತ್ರ ಬಂದು ಕೂತಿದೆ. ದಯವಿಟ್ಟು ಅಣ್ಣವ್ರೆ, ಹಾವುಗೆ ಏನು ಮಾಡಬೇಡಿ. ಹಾವು ಕೂಡ ನಮ್ಮ ಥರನೇ ಒಂದು ಜೀವ ಅಲ್ವಾ? ಅದು ಆಹಾರಕ್ಕೆ ಅಂತ ನಿಮ್ಮ ಮನೆ ಹತ್ರ ಬಂದಿತ್ತು ಅನ್ಸುತ್ತೆ ನೋಡಿ. ಅಷ್ಟು ಗಾಬರಿ ಮಾಡ್ಬಿಟ್ಟಿದ್ದೀರಾ. ಅಮ್ಮ ಲಕ್ಷ್ಮಿ, ಏನಮ್ಮ ಹೇಳ್ತಿದ್ಯಾ? ಹೌದು ಅತ್ತೆ, ನಮ್ಮಮ್ಮ ಹೇಳೋರು ಯಾವುದೇ ಪ್ರಾಣಿ ಕೂಡ ಹಾಗೆಲ್ಲ ಇನ್ನೊಬ್ರಿಗೆ ಹಾನಿ ಮಾಡೋದಿಲ್ಲ ಅಂತ. ಅವಕ್ಕೆ ಯಾರಾದರೂ ಹಾನಿ ಮಾಡೋದಕ್ಕೆ ಹೋದ್ರೆ ಅವು ಭಯಕ್ಕೆ ಕಚ್ಚೋದೆಲ್ಲ ಮಾಡ್ತಾವಷ್ಟೇ. ಅದು ಅಲ್ಲದೆ ನಾವು ಪೂಜೆಗೆ ಅಂತ ಬಂದಿದ್ದೀವಿ ನೋಡಿ. ಅದಿಲ್ಲಿಗೆ ಬಂದು 5 ನಿಮಿಷ ಆಯಿತು. ನಮಗೇನಾದರೂ ತೊಂದರೆ ಮಾಡ್ತಾ? ಅದಕ್ಕೆ ಹೇಗೆ ಗೊತ್ತು ದೇವ್ರ ಹತ್ರ ಬಂದ್ಬಿಟ್ಟು ಕುತ್ಕೊಬೇಕು ಅಂತ? ಬೇರೆ ಅಷ್ಟೊಂದು ಜಾಗ ಇದೆ, ಬಂದಿಲ್ಲೇ ಯಾಕೆ ಸೇರ್ಕೋತು? ನನಗೆ ಅನ್ಸುತ್ತೆ ಅತ್ತೆ, ಆ ದೇವರು ನಮಗೆ ಹಾವಿ ರೂಪದಲ್ಲಿ ಬಂದು ಆಶೀರ್ವಾದ ಮಾಡೋದಕ್ಕೆ ಅಂತ ಬಂದಿದ್ದಾರೆ ಅಂತ. ಹೌದಮ್ಮ ಲಕ್ಷ್ಮಿ, ನನಗೂ ಈಗ ಹಾಗೆ ಅನಿಸ್ತಾ ಇದೆ. ಮೌ, ಏನ್ ಆಟಾಡ್ತಿದ್ದೀರಾ? ಕಚ್ಚುತ್ತ ಏನಿಲ್ಲ, ಅದು ವಿಷ ಸರ್ಪ ಅದು. ಓಹೋ, ದೇವ್ರ ಹತ್ರ ಬಂದು ಕುತ್ಕೊಂಡ್ಬಿಡ್ತಂತೆ. ಆ ದೇವ್ರ ಪ್ರತ್ಯಕ್ಷ ಆಗಿ ಬಂದು ಆಶೀರ್ವಾದ ಮಾಡಕ್ ಬಂದ್ಬಿಡ್ತಂತೆ. ನೋಡಪ್ಪ ತಮ್ಮ, ಹಾಗೆಲ್ಲ ಮಾತಾಡ್ಬೇಡ ನೀನು. ನಮ್ ಭಕ್ತಿ ನಮಗೆ. ಒಂದ್ ಜೀವನ ಕೊಲ್ಲೋ ಅಧಿಕಾರ ನಿನಗೆ ಯಾರು ಕೊಟ್ಟಿದ್ದು? ಹೇಳು, ನೀನು ಬದುಕ್ತಾ ಇದೆಯಾ ತಾನೇ ಭೂಮಿ ಮೇಲೆ? ನಿನ್ ತರನೇ ಅದಕ್ಕೂ ಕೂಡ ಹಕ್ಕಿದೆ. ನೀನು ವಾರ ಬಂತು ಅಂದ್ರೆ ಕುರಿನೋ ಕೋಳಿನೋ ಅಂತ ಮಾಂಸ ತಿಂತ್ಯ ತಾನೆ? ಅದು ಇನ್ನೊಂದ್ ಜೀವನ ಬಲಿ ಕೊಟ್ಟು ನೀನ್ ತಿಂತ್ಯ ಅಂದ್ಮೇಲೆ ಅದು ಹಾಗೆ ತಾನೆ. ತನ್ನ ಆಹಾರ ಎಲ್ಲಿ ಸಿಗುತ್ತೋ ಅಲ್ಲಿ ಹುಡಿಕೊಂಡು ಹೋಗುತ್ತೆ. ಅದಕ್ಕೆ ಏನ್ ಬೇಕೋ ತಗೊಂಡು ಅದ್ರ ಪಾಡಿಗೆ ಅದು ಹೊರಟೋಗುತ್ತೆ. ಅದನ್ನ ಅರ್ಥ ಮಾಡ್ಕೊಳ್ಳೋದು ಬಿಟ್ಟು ನೀನು ಅದನ್ನ ಕೊಂದು ಬಿಡ್ತೀನಿ, ಸಾಯಿಸ್ಬಿಡ್ತೀನಿ ಅಂತ ಬಂದಿದ್ಯಲ್ಲ,
ಇದು ಸರಿನೇನಪ್ಪ? ಅಕ್ಕವ್ರೆ, ನೀವ್ ಹೇಳ್ತಿರೋ ಕತೆ ಕೇಳೋದಕ್ಕೆ ಚೆನ್ನಾಗಿರುತ್ತೆ. ಮನೆ ಒಳಗೆ ಅಕ್ಕಪಕ್ಕ ಚಿಕ್ಕ ಚಿಕ್ಕ ಮಕ್ಕಳುಗಳು ಆಡ್ಕೊತಿರ್ತವೆ. ಅವಕ್ಕೇನಾದ್ರೂ ಇದು ಹೋಗ್ಬಿಟ್ಟು ಕಚ್ಚಿದ್ರೆ ಆ ಮಕ್ಕಳುಗಳ ಪ್ರಾಣ ಏನಾದ್ರೂ ಹೋದ್ರೆ ಯಾರು ತಂದ್ಕೊಡ್ತಾರೆ? ಆ ಹಾವು ತಂದ್ಕೊಡುತ್ತಾ? ನೋಡಪ್ಪ, ಅದೆಲ್ಲ ಅವ್ರವ್ರ ಹಣೆ ಬರಹ. ಹಾವಿಂದ ಸಾಯ್ಬೇಕು ಅಂತ ಇದ್ರೆ ಯಾರೇನ್ ಮಾಡಕ್ಕಾಗತ್ತೆ? ಆಯಸ್ ಕಮ್ಮಿ ಇದ್ರೆ ಯಾರು ಬದುಕೋದಿಲ್ಲ. ಅದು ಪ್ರಾಣಿ, ಅದಕ್ಕೇನ್ ಬುದ್ಧಿ ಇರುತ್ತೆ? ಅದಕ್ಕೆ ಯಾರಿಂದನಾದ್ರೂ ತೊಂದರೆ ಆಗತ್ತೆ ಅಂತ ಗೊತ್ತಾದ್ರೆ ಕಚ್ಚುತ್ತೆ. ಆದ್ರೆ ನಾವು ಮನುಷ್ಯರು, ನಮಗೆ ಆ ದೇವ್ರು ಒಳ್ಳೇದ್ಯಾವ್ದು ಕೆಟ್ಟದ್ಯಾವ್ದು ಅಂತ ಯೋಚನೆ ಮಾಡೋಷ್ಟು ಶಕ್ತಿ ಕೊಟ್ಟಿದ್ದಾನೆ. ಈ ಹಾವು ನೋಡು, ಇದು ಯಾರಿಗಾದ್ರೂ ತೊಂದರೆ ಮಾಡಿದ್ಯಾ? ನೀನೇ ಹೇಳ್ದೆ ನಮ್ಮ ಮನೆ ಒಳಗಡೆ ಇತ್ತು, ತಪ್ಪಿಸ್ಕೊಂಡು ಇಲ್ಲಿ ಬಂದಿದೆ ಅಂತ. ನಿಮ್ ಮನೇಲಾಗ್ಲಿ ಅಕ್ಕಪಕ್ಕದವ್ರಿಗಾಗ್ಲಿ ಯಾರಿಗಾದ್ರೂ ಕಚ್ಚಿದ್ಯೇನಪ್ಪ ಇದು? ಇಲ್ಲ. ಮತ್ತೆ ಇದನ್ಯಾಕೆ ಸಾಯಿಸ್ತೀನಿ ಅಂತ ಬಂದಿದ್ಯಾ? ಅದ್ರ ಪಡೆದು ಹೋಗುತ್ತೆ ಬಿಡು. ಅದು ಅಲ್ಲದೆ ಬಂದು ಇಲ್ಲಿ ದೇವ್ರ ಹತ್ರ ಕೂತಿದೆ. ನಾವು ಹಾವನ್ನ ಪೂಜೆ ಮಾಡ್ತೀವಿ. ಅದು ಅಲ್ಲದೆ ಪ್ರಾಣ ರಕ್ಷಣೆಗೋಸ್ಕರ ದೇವ್ರ ಹತ್ರ ಬಂದಿದೆ. ಆ ತಾಯಿ ನಿನ್ನನ್ನ ಸುಮ್ಮನೆ ಬಿಡ್ತಾಳ ಹೇಳು? ಇದಕ್ಕೇನಾದ್ರೂ ತೊಂದರೆ ಮಾಡಿದ್ರೆ? ಅದು ಅದು ಹೌದಮ್ಮ, ನೀವು ಹೇಳ್ತಿರೋದು ನಿಜನೇ. ಈ ಹಾವು ಯಾರಿಗೂ ತೊಂದರೆ ಮಾಡಿಲ್ಲ. ಏನೋ ಗೊತ್ತಿಲ್ಲಮ್ಮ, ನನಗೆ ಹಾಗನ್ನಿಸ್ತು. ನೋಡಿ, ನೀವಿಲ್ಲ ಅಂದಿದ್ರೆ ಅದನ್ನ ಕೊಂದು ಬಿಡ್ತಿದ್ದೆ ನಾನು. ನಿಮ್ಮಿಂದ ದೊಡ್ಡ ಉಪಕಾರನೇ ಆಯ್ತು. ಅದರಿಂದ ನನಗೆ ನಾಗು ದೋಷ ಬರ್ತಾ ಇತ್ತು. ಹಾ, ಇವಾಗ ಗೊತ್ತಾಯ್ತಾ ಅಣ್ಣವ್ರೆ? ಯಾವುದೇ ಪ್ರಾಣಿಗಳನ್ನಾದ್ರೂ ಕೊಲ್ಬೇಡಿ. ಪ್ರಾಣಿಗಳಿಗೂ ಕೂಡ ನಮ್ಮ ಥರನೇ ಜೀವ ಇರುತ್ತೆ. ಸರಿ ಅಕ್ಕೋರೆ, ಆಯ್ತು. ಸರಿ ಕಣಪ್ಪ ತಮ್ಮ, ಹಾಗಿದ್ರೆ ನೀನು ಹೋಗು, ಅದ್ರ ಪಡೆದು ಹೋಗುತ್ತೆ. ಅಪ್ಪ ನಾಗಪ್ಪ, ನೀನು ನಿನ್ ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಅಂತ ಇಲ್ಲಿಗೆ ಬಂದಿದ್ಯೋ ಇಲ್ಲ ನಮಗೆ ಆಶೀರ್ವಾದ ಮಾಡೋದಕ್ಕೆ ಅಂತ ಇಲ್ಲಿ ಬಂದಿದ್ಯೋ ನಮಗೆ ಗೊತ್ತಿಲ್ಲ. ಆದ್ರೆ ನಮಗಂತೂ ನಿಮ್ ದರ್ಶನ ಮಾಡಿ ತುಂಬಾ ಖುಷಿಯಾಗಿದೆ. ನಮ್ಮ ಈ ಪೂಜೆನ ಸ್ವೀಕರಿಸಪ್ಪ. ನಮ್ಮ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡು. ಅತ್ತೆ, ಹಾವು ಹಾವು ಕಾಣಿಸ್ತಾ ಇಲ್ಲ, ಎಲ್ಲಿ ಹೊರಟೋಯ್ತು? ಹೌದಲ್ವಾ ಲಕ್ಷ್ಮಿ, ಇಲ್ಲ ಇತ್ತಲ್ಲ. ಅತ್ತೆ, ಬಂದಿದ್ದು ಸಾಕ್ಷಾತ್ ದೇವರೇ ಇರಬೇಕು ಅತ್ತೆ. ನಮಗೆ ಆಶೀರ್ವಾದ ಮಾಡೋದಕ್ಕೆ ಅಂತಾನೆ ಬಂದಿತ್ತು ಅನ್ಸುತ್ತೆ. ಈಗ ನೋಡಿ, ನಾವು ಕೈ ಮುಗಿದು ಬೇಡ್ಕೊಂಡಿದ್ದಕ್ಕೆ ಆಶೀರ್ವಾದ ಮಾಡಿ ಹೊರಟೋಗಿದೆ. ನಮ್ಗೆ ಏನೂ ತೊಂದರೆ ಮಾಡಲಿಲ್ಲ ಅತ್ತೆ. ಹೌದಮ್ಮ ಲಕ್ಷ್ಮಿ, ಇದನ್ನ ಹೋಗಿ ಖಂಡಿತವಾಗ್ಲೂ ಮನೇಲಿ ಹೇಳಲೇಬೇಕು. ಹಾ ಅತ್ತೆ, ಖಂಡಿತವಾಗ್ಲೂ. ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನಮ್ಮ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತು ಯಾರೆಲ್ಲ ಹೊಸದಾಗಿ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡೇನೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ನಾವು ಹಾಕೋಂಥ ವೀಡಿಯೋಸ್ನ ತಪ್ಪದೆ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ. ಅಲ್ಲಿವರೆಗೂ ಬಾಯ್.